ಆತ್ಮೀಯ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ಮೈ ಚಾನಲ್. ಇವತ್ತೇನು ಮಾಡೋಣ ಅಂತಂದರೆ ಸೆಕೆಂಡ್ ಪಿ ಯು ಚಾಮರಾಜನಗರದಲ್ಲಿ ಪ್ರಿಪ್ರೇಟರಿ ಆಗಿರುವಂಥ ಎಕ್ಸಾಮನ್ನು ಡಿಸ್ಕಸ್ ಮಾಡೋಣ. ನಿಮಗೆ ಆಲ್ಮೋಸ್ಟ್ ಲೈಕ್ 30 to 35 ಡೇಸ್ ಅಷ್ಟೇ ಉಳ್ಕೊಂಡಿರ್ಬೋದು. ಸೊ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಈ ಪ್ರಿಪ್ರೇಟರಿ ಎಕ್ಸಾಮು ಬಹಳನೇ ಅನುಕೂಲ ಆಗುತ್ತೆ. ಎಸ್ಪೆಷಲಿ ಆರ್ಟ್ಸ್ ಸ್ಟೂಡೆಂಟ್ಸಿಗೆ ಇಂಗ್ಲೀಷ್ ಅಂತಂದರೆ ಹಾರ್ಡ್ ನಟ್ ಟು ಬಿ ಕ್ರ್ಯಾಕ್ಡ್, ಸ್ವಲ್ಪ ಕಬ್ಬಿಣದ ಕಡಲೆ ಅಂತ ಅನ್ಕೊಳ್ತೀರಿ ನೀವು. ಹಾಗೇನಿಲ್ಲ, ಜಾಸ್ತಿ ಕ್ವಶನ್ ಪೇಪರ್ಗಳನ್ನು ಬಿಡಿಸೋದ್ರಿಂದ ನಿಮಗೆ ಬಹಳ ಕ್ಲಾರಿಟಿ ಸಿಗುತ್ತೆ ಏನು ಇಂಗ್ಲೀಷ್. ಸೊ ಸ್ಟಾರ್ಟ್ ಡೈರೆಕ್ಟ್ಲಿ ದ ಸೆಷನ್. ನೋಡಿ, ಹೂ ಇಸ್ ದ ರೈಟರ್ ಆಫ್ ದ ಬುಕ್ ಮೊನೋಕಲ್ಚರ್ ಆಫ್ ದ ಮೈಂಡ್? ಯಾರು ಮೊನೋಕಲ್ಚರ್ ಆಫ್ ದ ಮೈಂಡ್ ಬರೆದಿರೋ ಬುಕ್ ಯಾರು ಅಂತಂದ್ರೆ ದಿಸ್ ಇಸ್ ನನ್ ಅದರ್ ದ್ಯಾನ್ ವಂದನಾ ಶಿವ. ಇನ್ನೊಮ್ಮೆ ಕೇಳ್ಬೋದು ಏನಂತಂದ್ರೆ ರವೀಂದ್ರನಾಥ್ ಟಾಗೋರ್ ಅಂತ ಬರೀತಾರೆ. ಅದಕ್ಕೇನಂತಂದ್ರೆ ತಪೋವನ ಅಂತ ಹೇಳ್ತೇವೆ, ಪ್ಯೂರಿಟಿ. ಓಕೆ, ತಪೋವನನ ರವೀಂದ್ರನಾಥ್ ಟಾಗೋರ್ ಬರೀತಾರೆ. ಮೊನೋಕಲ್ಚರ್ ಆಫ್ ದ ಮೈಂಡ್ ಅನ್ನ ಬಿ ದಟ್ ಇಸ್ ವಂದನಾ ಶಿವ ಬರೀತಾರೆ. ನೆಕ್ಸ್ಟ್ ಒನ್, ಅಕಾರ್ಡಿಂಗ್ ಟು ಡಾನ್ ಕೊಂಜಾಲೊ ಹಿ ವಾಸ್ ದ ನೇಟಿವ್ ಆಫ್. ಹೌದಾ, ಡಾನ್ ಕೊಂಜಾಲೊದ ನೇಟಿವ್ ಪ್ಲೇಸ್ ಯಾವುದು ಅಂತಂದ್ರೆ ವೆಲೆನ್ಶಿಯಾ ಅಂತ ಹೇಳ್ತೀವಿ. ಓಕೆ, ಇಟ್ ಈಸ್ ಕಾಲ್ಡ್ ಆಸ್ ವೆಲೆನ್ಶಿಯಾ. ಇನ್ನೊಮ್ಮೆ ಕೇಳ್ಬೋದು, ಮತ್ತು ಮೆರಿಶಿಲಾ ಏನು? ಇದು ಡೋನಾ ಲೋರಾದ ನೇಟಿವ್ ಪ್ಲೇಸು. ಸ್ವಲ್ಪ ನಿಮಗೆ ಕ್ಲಾರಿಟಿ ಇರಬೇಕು. ಹೌದಾ, ನೆಕ್ಸ್ಟ್ ಒನ್, ಥರ್ಡ್ ಒನ್, ಆನ್ ಚಿಲ್ಡ್ರನ್ ಅಲ್ಲಿ ತೆಗೆದುಕೊಂಡ ಕಾನ್ಸೆಪ್ಟ್ ಇದು. ಎದಕ್ಕೆ ರೆಫರೆನ್ಸ್ ಮಾಡಿದ ನೋಡಿ, ಬೋಸ್ ರೆಫರ್ಸ್ ಟು ವಾಟ್? ಓಕೆ, ನಿಮಗೆಲ್ಲರೂ ಗೊತ್ತಿರುವುದು ಇಟ್ಸ್ ಸಿಂಪಲ್, ಇಟ್ ಈಸ್ ಕಂಪೇರ್ಡ್ ವಿತ್ ದ ಪೇರೆಂಟ್ಸ್. ಆರೋಸ್ ಕಂಪೇರ್ಡ್ ವಿತ್ ದ ಚಿಲ್ಡ್ರನ್, ಆರ್ಚರ್ ಕಂಪೇರ್ಡ್ ವಿತ್ ಗಾಡ್. ಸೊ ಆನ್ಸರ್ ಬಂದ್ಬಿಟ್ಟು ದಿಸ್ ಇಸ್ ನನ್ ಅದರ್ ದ್ಯಾನ್ ವಾಟ್? ಥರ್ಡ್ ಒನ್ ಎ ಅಂತ ತಗೊಂಡ್ಬಿಡ್ತೀವಿ. ಓಕೆ, ನೆಕ್ಸ್ಟ್ ಒನ್, ಅಕಾರ್ಡಿಂಗ್ ಟು ಮೈಕ್ಸ್ ಡ್ಯಾಶ್ ಇಸ್ ದ ವರ್ಸ್ಟ್ ಪ್ಲೇಸ್ ಇನ್ ಟರ್ಮ್ಸ್ ಆಫ್ ಟಾಪಿಕ್. ಬಹಳ ಸಲ ರಿಪೀಟ್ ಆಗಿರುವಂಥ ಕ್ವಶನ್. ಹೌದಾ, ಕಣ್ಣಿಗೆ ತಕ್ಷಣ ಬಂದ್ಬಿಡ್ಬೇಕಿದು. ಓ, ದಿಸ್ ಇಸ್ ವಾಟ್? ಟ್ರಾಪಿಕ್ ಡೇಂಜರಸ್ ವೆರಿ ವರ್ಸ್ಟ್ ಪ್ಲೇಸ್. ದಿಸ್ ನನ್ ಅದರ್ ದ್ಯಾನ್ ಅವನಿಡಿಯಾ ಪ್ರೆಸಿಡೆಂಟಿ ವಾಗಸ್. ಯಾಕಂದ್ರೆ ಎಕ್ಸಿಡೆಂಟ್ಸ್ಗಳು ಬಹಳನೇ ಆಗ್ತಿರ್ತಾವೆ, ಅಲ್ಲಿ ಬಹಳ ಟ್ರಾಪಿಕ್ ಇರುತ್ತೆ, ಅದಕ್ಕಾಗಿ ಅದನ್ನ ನಾನು ವರ್ಸ್ಟ್ ಪ್ಲೇಸ್ ಅಂತೇಳಿ ಅಂತಾರೆ ಅಲ್ಲಿ. ಓಕೆ, ಅಕಾರ್ಡಿಂಗ್ ಟು ಬೋಗಸ್ ಡ್ಯಾಶ್ ಈಸ್ ಅ ಡ್ರೀಮ್ ಕಂಟ್ರೋಲ್ ಅ ಡ್ರೀಮ್. ಓಕೆ, ಏನಂತಂದ್ರೆ ಫಿಫ್ತ್ ಬಂದ್ಬಿಟ್ಟು ದಿಸ್ ಈಸ್ ನನ್ ಅದರ್ ದ್ಯಾನ್ ಎಲ್ಲರಿಗೂ ಗೊತ್ತಿರೋದು ದಟ್ ಇಸ್ ಲಿಟ್ರೇಚರ್ ಇಸ್ ಅ ಡ್ರೀಮ್ ಕಂಟ್ರೋಲ್ ಡ್ರೀಮ್ ಅಂತ ಹೇಳ್ತೀವಿ. ಸಿಕ್ಸ್ತ್ ಒನ್ ನೋಡಿ, ಐಡೆಂಟಿಫೈ ದ ಸೀಕ್ವೆನ್ಸ್. ಹೌದಾ, ಐಡೆಂಟಿಫೈ ದ ಸೀಕ್ವೆನ್ಸ್ ಯಾವುದು? ಗಾರ್ಡನರ್. ಹೇಗೆ ಸ್ಟೋರಿ ಒಂದು ಕಂಟಿನ್ಯೂಷನ್ ಆಗ್ತಾ ಹೋಗುತ್ತೆ ನೋಡಿ. ಫಸ್ಟಿಗೆ ಏನಾಗುತ್ತೆ ಅಂತಂದ್ರೆ ಅರೈವಲ್ ಆಫ್ ದ ಓಲ್ಡ್ ಮ್ಯಾನ್, ದಟ್ ಇಸ್ ಅ ಬಿ ನೋಡಿ. ಅದಾದ್ಮೇಲೆ ಥ್ರೆಡ್ ಸ್ಟಾಪ್ಡ್, ಏನು ಕಳ್ಳತನ, ಏನು ತೋಟದಲ್ಲಿ ಅಲ್ಲಿ ಗಾರ್ಡನಿಂಗ್ ಎಲ್ಲ ಆಗ್ತಾ ಇತ್ತು, ಎಲ್ಲ ಸ್ಟಾಪ್ ಆಯಿತು. ಅದಾದ್ಮೇಲೆ ಇನ್ಕಮ್ ಜಾಸ್ತಿ ಬರಲಿಕ್ಕೆ ಶುರುವಾಯಿತು ಬಿಕಾಸ್ ಆಫ್ ಹಿಸ್ ಹಾರ್ಡ್ ವರ್ಕ್. ವಿಚ್ ಒನ್? ಗಾರ್ಡನರ್. ನೆಕ್ಸ್ಟ್ ಒನ್, ಓನರ್ ಲೈಫ್ ಸ್ಟೈಲ್ ಕಂಪ್ಲೀಟ್ಲಿ ಚೇಂಜ್ ಆಗಿಬಿಡುತ್ತೆ. ಸೊ ದಿಸ್ ಈಸ್ ವಾಟ್ ಬಿ ಈಸ್ ದ ಆನ್ಸರ್. ಓಕೆ, ಸೆವೆಂತ್ ಒನ್, ಇನ್ ಟು ದ ಫುಡ್ ಫ್ರಾಮ್ ಇಟ್ಸ್ ಚೈಲ್ಡ್ ದ ಫುಡ್ ಸ್ಕೇರ್ಸ್ಲಿ ಟೇಕ್ಸ್ ಟೈಮ್ ಟು ಬೇರ್ ಇಟ್ ಸೆಲ್ಫ್ ಇನ್. ಸೆವೆಂತ್ ಒನ್ ಇಟ್ ಈಸ್ ವಾಟ್? ಲವ್ ಆರ್ ಸ್ಲೀಪ್ ಅಂತ ಹೇಳ್ತೀವಿ. ಓಕೆ, ಲವ್ ಆರ್ ಸ್ಲೀಪ್. ಸ್ವಲ್ಪ ಲೆಟ್ ಮಿ ಥಿಂಕ್ ಆಫ್ ದಿಸ್ ಒನ್. ಸೆವೆನ್ ಸ್ವಲ್ಪ ವಿಚಾರ ಮಾಡಿ ನೋಡೋಣ. ಜಸ್ಟ್ ಇಟ್ಸ್ ಅ ಕ್ವಶನ್ ಮಾರ್ಕ್. ಲೆಟ್ ಮಿ ಥಿಂಕ್ ಆಫ್ ದಿಸ್ ಒನ್. ಓಕೆ, ನಿಮಗೆ ಕ್ಲಾರಿಟಿ ಇದ್ರೆ ನೀವು ಕೂಡ ಮೆಸೇಜ್ ಟೈಪ್ ಮಾಡಿ ರೆಸ್ಪಾನ್ಸ್ ಕೂಡ ಮಾಡ್ಬೋದು. ನಾ ಏಟ್ ಒನ್, ವೇರ್ ಡಸ್ ಐ ಕಮ್ ಫ್ರಾಮ್? ದಿಸ್ ಇಸ್ ಏಟ್ ಒನ್ ಅಂತಂದ್ರೆ ದಿಸ್ ಇಸ್ ವಾಟ್? ಸಿ ಎಂ ಬಾಂಟ ಅಂತ ಹೇಳ್ತೀವಿ. ಇಲ್ಲಿಂದ ಏನು ದ ವರ್ಡ್ ಹ್ಯಾಸ್ ಕಮ್ ಫ್ರಾಮ್, ದ ಐ ಕಮ್ ಫ್ರಾಮ್ ಹಿಯರ್, ಇಟ್ಸ್ ದ ನೇಮ್ ಆಫ್ ದ ಗಾಡ್. ಓಕೆ, ಐ ಇಸ್ ದ ನೇಮ್ ಆಫ್ ದ ಗಾಡ್. ಅಲ್ಲಿ ಎಲ್ಲಿಂದ ಬರುತ್ತೆ? ದಿಸ್ ನನ್ ಅದರ್ ಎಂ ಬಾಂಟ ಅಂತ ಹೇಳ್ತೀವಿ. ನೈನ್ತ್ ಒನ್, ಅಕಾರ್ಡಿಂಗ್ ಟು ಪೀಸ್ ಫೈನಾನ್ಸ್ ಸ್ಯಾಂಕ್ಷನ್ 50 mopeds ಟು ಅರಿವಲ್ಲಿ ಆಕ್ಟಿವಿಟೀಸ್. ನೈನ್ತ್ ಒನ್, ಇದೆಲ್ಲಿ ಅಂತಂದ್ರೆ ಯುನಿಸೆಫ್ ಅಂತ ಹೇಳ್ತೇವೆ. ಓಕೆ, ಯುನಿಸೆಫ್ ನಿಮ್ಗೆಲ್ಲ ಇರ್ಬೋದು. ಮೋಪೆಡ್ಸ್ ಅಂತಂದ್ರೆ ಮೋಟಾರ್ ಪ್ಲಸ್ ಸೈಕಲ್ಸ್. ಲೂನಾ ಅಂತ ನಾವು ಹಳಿ ಟೈಪಲ್ಲಿ ಯೂಸ್ ಮಾಡ್ತಿದ್ವಿ ನೋಡಿ. ಓಕೆ, ಅಲ್ಲಿ ಪ್ಯಾಡ್ ಕೂಡ ಇರುತ್ತೆ, ಜಸ್ಟ್ ಸೈಕ್ಲಿಂಗ್ ಪ್ಯಾಡ್ ಅಂತ ಹೇಳ್ತೀವಿ. ದೆನ್ ಇಟ್ ವಿಲ್ ಬಿ ಮೂವಿಂಗ್. ಏನೋ ಮೋಟಾರ್ ಪ್ಲಸ್ ಪ್ಯಾಡ್ಸ್, ದಟ್ ಇಸ್ ಮೋಪೆಡ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಏನು ಯಾವ ಸ್ಯಾಂಕ್ಷನ್ ಮಾಡತ್ತಂದ್ರೆ ಯುನಿಸೆಫ್. ಎಷ್ಟು ಸ್ಯಾಂಕ್ಷನ್ ಮಾಡುತ್ತೆ ಅಂತ ಕೇಳ್ಬೋದು. ದೇರ್ ಇಸ್ ಆಲ್ಮೋಸ್ಟ್ 50. ಓಕೆ, ಈ ರೀತಿ. ವಾಟ್ ವಾಸ್ ಬರ್ನ್ ಟು ಆಶಿಶ್ ಫಾರ್ ದ ಪಾಟ್ ಆಫ್ ವಾಟರ್ ಇನ್ ದ ಪೋಯಮ್ ವಾಟರ್. ಇಲ್ಲಿ ಯಾವುದಂತಂದ್ರೆ 10th ಒನ್ ಬಂದ್ಬಿಟ್ಟು ಜಸ್ಟ್ ಯು ಹ್ಯಾವ್ ಟು ಕ್ರಾಸ್ ಥಿಂಕ್ ಆಫ್ ದಿಸ್ ಒನ್. ಹೌದಾ, ಇಲ್ಲಿ ಒಂದು ನೇಮ್ ಆಫ್ ದ ಪ್ಲೇಸ್ ಬರುತ್ತೆ. ಯಾವ್ದು ಪ್ಲೇಸ್ ಬರುತ್ತೆ ಅಂದ್ರೆ ದಿಸ್ ಈಸ್ ವಾಟ್? ಮಲ್ಲಿಪಲ್ಲಿ ವಿಲೇಜ್, ದಟ್ ಇಸ್ ಎ. ಹೌದಾ, ಇಲ್ಲಿ ಏನಾಗುತ್ತಂದ್ರೆ ದೀಸ್ ದ ಪ್ಲೇಸ್ ಆಫ್ ದ ಸ್ಮಾಲ್ ವಿಲೇಜ್ ಟರ್ನ್ ಇನ್ ಟು ಆಶಿಶ್. ಅಷ್ಟೆಲ್ಲ
ಆದರೂ ಕೂಡ ನೀರು ಹಾಕಬೇಕು, ನೀರು ಅದನ್ನ ನಂದಿಸಬೇಕು ಅಂತಂದ್ರೆ ದೇ ಕುಡ್ ನಾಟ್ ಗೆಟ್ ದ ವಾಟರ್ ಆಲ್ಸೋ. ಸಿ ದಿಸ್ ಒನ್. ಸೊ ಯರ್ ಮಲ್ಲಿಪಲ್ಲಿ ವಿಲೇಜ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಬಂದ್ಬಿಟ್ಟು 11 ದಟ್ ಈಸ್ ಪ್ಯಾಸಿವ್ ವಾಯ್ಸ್. ನಿಮ್ಮದು ಸಿಂಪಲ್ ಟಾಪಿಕ್ಕು, ಈಸಿಯಾಗಿ ಬರುವಂಥ ಮಾರ್ಕ್ಸು. ಅ ಲೆಟರ್ ಹೇಳಿದೆ, ಪ್ಯಾಸಿವ್ ವಾಯ್ಸ್ ನೀವು ಬರೀಬೇಕಂದ್ರೆ ಲೆಟರ್ ಪ್ಲಸ್ ಸಿಂಗ್ಯುಲರ್ ಇರೋದ್ರಿಂದ ವಾಸ್ ಅಂತ ತಗೋಬೇಕಾಗತ್ತೆ. ಆ ಲೆಟರ್ ವಾಸ್ ಪ್ಲಸ್ V3. V3 ಅಂದರೆ ಸೆಂಟ್, SENT ಟು ದ ಫ್ರೆಂಚ್ ಗವರ್ನಮೆಂಟ್. ಅ ಪ್ರಾಂಪ್ಟ್ ರಿಪ್ಲೈ. ಹೌದಾ, ಸಿಂಗ್ಯುಲರ್ ಮತ್ತೆ ಪ್ರಾಂಪ್ಟ್ ರಿಪ್ಲೈ. ವಾಸ್ ರಿಸೀವ್ಡ್ ಮತ್ತೆ ವಾಸ್ ರಿಸೀವ್ಡ್. It said that the machine and expert, ಇದು ಬಹಳ ಇಂಪಾರ್ಟೆಂಟ್. ಕುಡ್ ಇದೆ, ಕುಡ್ ಸಪ್ಲೈಡ್ ಯಾವತ್ತು ಅನ್ಬಾರ್ದು. ಕುಡ್ ಬಿ ಸಪ್ಲೈಡ್, ಮೇ ಬಿ ಸಪ್ಲೈಡ್ ಹೆಂಗೆ ಗೊತ್ತಿಲ್ಲ ಆ ರೀತಿ. ಸೊ ಎಕ್ಸ್ಪರ್ಟ್ ಕುಡ್ ಬಿ ಸಪ್ಲೈಡ್. ಸೊ ಸಿಂಪಲ್, ವಾಸ್ ಸೆಂಟ್, ವಾಸ್ ರಿಸೀವ್ಡ್. ನೆಕ್ಸ್ಟ್ ಕುಡ್ ಬಿ ಸಪ್ಲೈಡ್ ಅಂಡ್ ಎಕ್ಸ್ಪರ್ಟ್ ಕುಡ್ ಬಿ ಸಪ್ಲೈಡ್. ಇಷ್ಟು ಬರೆದ್ರೆ ನಿಮಗೆ 3 ಮಾರ್ಕ್ಸ್ ನಿಮ್ಮ ಪಾಕೆಟ್. ಓಕೆ, ನಾವು 12th ಒನ್ ನೋಡಿ ಏನಂತಂದ್ರೆ, ಅ ಲಾಟ್ ಆಫ್ ವುಮೆನ್ were unable to wait for ladies cycles, therefore they had to. ಏನು ಬರೀಬಹುದು? ಫಸ್ಟ್ ಒನ್, they had to go in for men's cycles. They knew that bicycles would cut down on time wasting in waiting for the buses. So first one ನೋಡಿ, go in for. Second one, cut down on. So ಇಷ್ಟೇ ಬರೆದ್ರೆ you will get 2 marks. Next one, that is 13th question ನೋಡಿ. ನೋಡಿ ಸಿಂಪಲ್. ಹೀಗೆ ಬಂದರೆ ನಾವು ಹೇಗೆ ಅಟೆಂಪ್ಟ್ ಮಾಡಬೇಕು, ಎಸ್ಪೆಷಲಿ ಆ ಸ್ಟೂಡೆಂಟ್ಗೆ ಇದು ಬಹಳನೇ ಈಸಿ ಅಂತ ಟಾಪಿಕ್ ಇದು. ಇಲ್ಲಿ ಯಾವುದೇ ಕಾರಣಕ್ಕೆ ತಾವುಗಳು ಮಾರ್ಕ್ಸನ್ನು ಮಿಸ್ ಮಾಡ್ಕೋಬಾರ್ದು. ಇಲ್ಲಿ ಮಿಸ್ ಆದರೆ ನಿಮಗೆ ಬಹಳನೇ ಕಷ್ಟ ಆಗ್ಬಿಡುತ್ತೆ. ಟೋಟಲ್ ಸ್ಕೋರಿಗೆ ಬಹಳ ವೇರಿಯೇಷನ್ ಆಗುತ್ತೆ. ಯಾಕಂದರೆ ಇಷ್ಟು ಸಲೀಸಾಗಿ ಸಿಂಪಲ್ ಆಗಿರೋ ಟಾಪಿಕ್ಗಳು ಮತ್ತೆ ಬೇರೆ ಎಲ್ಲೂ ಸಿಗಲ್ಲ. ಅದಕ್ಕೆ ಹೇಳ್ತಾ ಇರೋದು ನೋಡಿ. ರವೀಂದ್ರನಾಥ್ ಠಾಕೂರ್ ವಾಸ್ ಆನ್ ಇಂಡಿಯನ್ ಪೋಯಿಟ್. ಹಿ ಅಂದರೆ ಯಾರೇ? ರವೀಂದ್ರನಾಥ್ ಠಾಕೂರ್ ಒನ್ಲಿ. So he is none other than Rabindranath Tagore. Next one, he won Nobel Prize in 1913 for Geetanjali. It andre enili ಮತ್ತೆ it's none other than Geetanjali only. His parents andre yaru? Rabindranath Tagore's. 6th one ಇದೆ ನೋಡಿ, that is 6th one. Okay, that is 6th one. So here, okay, this is match with that one ಅಂತ ಹೇಳ್ತೇವೆ. ನೆಕ್ಸ್ಟ್ ಒನ್, ದೇ ಲವ್ಡ್ ಹಿಮ್. ದೇ ಅಂದರೆ ಯಾರಿಲ್ಲಿ ಮತ್ತೆ ಬಂತು. ಹೀಸ್ ಪೇರೆಂಟ್ಸ್ ವೇರ್ ಫಾಂಡ್ ಆಫ್ ಹಿಮ್, ದಟ್ ಇಸ್ ರವೀಂದ್ರನಾಥ್ ಟಾಗೋರ್ ಪೇರೆಂಟ್ಸ್. ದೇ ಲವ್ಡ್ ಹಿಮ್. ದೇ ಅಂದರೆ ಮತ್ತೆ ಯಾರು ನೋಡ್ಕೋಬೇಕು. ಓಕೆ, ದೇ ಲವ್ಡ್ ಹಿಮ್ ಫಾರ್ ಹಿಸ್ ಟ್ಯಾಲೆಂಟ್ ಆ್ಯಂಡ್ ಕಂಡಕ್ಟ್. ಓಕೆ, ನೆಕ್ಸ್ಟ್ ಒನ್, ದೇ ಅಂತಂದರೆ ದಿಸ್ ಈಸ್ ನಾಟ್ ಓನ್ಲಿ ಪೇರೆಂಟ್ಸ್ ಅಂತ ಹೇಳ್ತೀವಿ. ಪೇರೆಂಟ್ಸ್ ಲವ್ಡ್ ಹಿಮ್ ಫಾರ್ ಹಿಸ್ ಟ್ಯಾಲೆಂಟ್ ಆ್ಯಂಡ್ ಕಂಡಕ್ಟ್ ಅಂತ ಬಂತು. Next one, he lost his mother at the young age, hence he was brought up his servants who were fond of. Okay, who andre yarile ಮತ್ತೆ we have to write servants ಅಂತ ಹೇಳ್ತೇವೆ. Nurse with a great care. So ಈ ರೀತಿ ನಿಮಗೆ ಬರೆದ್ರೆ will get all the 5 marks. ಒಂದು ಎಕ್ಸ್ಟ್ರಾ, ಯಾವ್ದು ಎಕ್ಸ್ಟ್ರಾ ಆಗಿದೆ ಇಲ್ಲಿ? ದಿಸ್ ಇಸ್ poem ಅನ್ನು ಎಕ್ಸ್ಟ್ರಾ ಮಾಡ್ಕೊಂಡಿದ್ದಾನೆ. Okay, so here this is what 5 marks here. Next, coming to the very simple, that is 2 marks question. ಹೇಗೆ ಬರೀಬೇಕು ಸ್ವಲ್ಪ ಗಮನ ಬರಲಿ. What did the criminal do to lead comfortable life after he settled across the frontier? ಅಂತಂದರೆ ಸೆಟ್ಲ್ ಆದ, ಆ ಭಾಗದಿಂದ ಪ್ಯಾಲೇಸಿಂದ ಹೊರಗೆ ಬಂದ ಮೇಲೆ ಒಂದು ಕಡೆ ಸೆಟ್ಲ್ ಆದ ಕೆಲವೇ ಡಿಸ್ಟೆನ್ಸಲ್ಲಿ. ದೆನ್ ಆಫ್ಟರ್ವರ್ಡ್ಸ್ ಹೌ he started to lead his life ಅಂತಂದಾಗ, ಫಸ್ಟು he would get 600 francs every year. Okay, with that when what he has done, he purchased a bit of land. There he started to what? Market. That is gardening. Market gardening ಮಾಡಲಿಕ್ಕೆ ಶುರು ಮಾಡ್ತಾರೆ. ಗಾರ್ಡನಿಂಗ್ ಮಾರ್ಕೆಟ್ ಅಂತ ಹೇಳ್ತೀವಿ. ಓಕೆ, he started to the gardening. ಅದಾದಮೇಲೆ and he was very happy. ಓಕೆ, ಪ್ರತಿ ವರ್ಷ ಏನು ಬರುತ್ತೆ, ಎಂಡ್ ಆಫ್ ದ ಇಯರ್ ಬರ್ತಿದ್ದ ಅಮೌಂಟ್ ಅನ್ನು ತೆಗೆದುಕೊಳ್ತಾ ಇದ್ದ. Then afterwards once again he started to visit what? That gaming house only. And he could enjoy his life, but this time he could not murder anything. So this is what I have to mention. Next one, according to the prophet, what should parents give and not give the children? ಏನು ಕೊಡಬೇಕು, ಏನು ಕೊಡಬಾರ್ದು ಅಂತಂದಾಗ, they should give love and they should not give the thoughts. ಯಾಕಂದ್ರೆ let them enjoy their life.
ಚಿಲ್ಡ್ರನ್ ಅವರಿಗೆ ಒಂದು ಪ್ರೈವಸಿ ಕೊಡಬೇಕು, ಅವ್ರಿಗೆ ಲವ್ ಮಾತ್ರ ಕೊಡಬೇಕು, ಪ್ರೀತಿ ಮಾತ್ರ ಕೊಡಬೇಕು, ಅಥವಾ ನಮ್ಮ ಥಾಟ್ಸ್ಗಳನ್ನ ಕೊಡಬಾರ್ದು. ನಮ್ಮ ಥಾಟ್ಸ್ ಅಂತಂದ್ರೆ ಅವ್ರು ಏನೋ ಕಲಿತಿರ್ತಾರೆ, ಏನೋ ಮಾಡ್ತಿರ್ತಾರೆ, ಹೀಗೆ ಆಗಬೇಕು ಅಂತ ಕಂಡೀಷನ್ ಆಗ್ತೇವಲ್ಲ, ಅದನ್ನ ಕೊಡಬಾರ್ದು. ದಟ್ ಇಸ್ ಇನ್ ದ ಫಾರ್ಮ್ ಆಫ್ ಥಾಟ್ಸ್. ನೆಕ್ಸ್ಟ್, ವಾಟ್ ಈಸ್ ದ 16th ಒನ್? ವಾಟ್ ಈಸ್ ಅ ಬುಕ್ ಆ್ಯಂಡ್ ಎಕ್ಸ್ಟೆನ್ಷನ್ ಆಫ್ ಅಕಾರ್ಡಿಂಗ್ ಟು ಮೋಗಸ್ ಅಂತಂದ್ರೆ ಇಲ್ಲಿ ಲೈಕ್ ಇಮ್ಯಾಜಿನೇಷನ್ ಆ್ಯಂಡ್ ಮೆಮರಿ ಇಸ್ ಎಕ್ಸ್ಟೆನ್ಷನ್ ಅಕಾರ್ಡಿಂಗ್ ಟು ಬೋಗಸ್ ಅಂತ ಬರಿಬೋದು. ಬುಕ್ ಆಕ್ಚುಲಿ ಇದನ್ನೇ ಸಜೆಸ್ಟ್ ಮಾಡೋದು, ಇಮ್ಯಾಜಿನೇಷನ್, ಇಮ್ಯಾಜರಿ ಆರ್ ಮೆಮರಿ ಅಂತೇಳಿ. ಓಕೆ, ನೆಕ್ಸ್ಟ್ ಒನ್ 17th ಒನ್, ವಾಟ್ ಡೂ ದ ಪೆಟಲ್ ಟೋಸ್ ಆಫ್ ದ ಚೈಲ್ಡ್ ಬಿಕಮ್ ಫೈನಲ್? ನೋಡಿ, ಬಹಳ ಸಿಂಪಲ್ ಟಾಪಿಕ್ ಕ್ವಶನ್ ಇದು. ಹುಟ್ಟಿದಾಗ ಮಗು ಹೆಂಗಿರುತ್ತೆ ಅಂದ್ರೆ ಬಹಳ ಮೃದು ಇರುತ್ತೆ ಅವ್ರ ಪಾದಗಳು, ಹೌದಾ? ಆ ಪೋಯಮ್ದಲ್ಲಿ ಕೂಡ ಹಾಗೆ ಮೆನ್ಷನ್ ಮಾಡಿದ್ದಾನೆ. ಹಾಗೆ ಸಮಯ ಹೋದಾಗೆ ಏನಾಗತ್ತಂದ್ರೆ ಆ ಪಾದಗಳು ಹಾರ್ಡ್. ಓಕೆ, ಇಟ್ ವಿಲ್ ಬಿ ಕನ್ವರ್ಟೆಡ್ ಎಸ್ ಹಾರ್ಡ್ ಅಂಡ್ ಒಪೆಕ್ಯೂ. ಒಪೆಕ್ಯೂ ಅಂತಂದ್ರೆ ಅಪಾರದರ್ಶಕ ಅಂತ ಹೇಳ್ತೀವಿ. ಮೊದಲು ಪಾರದರ್ಶಕ ಇದ್ದಿದ್ದು ಅಪಾರದರ್ಶಕ, ಸೊ ವೆರಿ ಹಾರ್ಡ್. ಅದಾದ್ಮೇಲೆ ಸಮಥಿಂಗ್ ಲೈಕ್ ದೇ ಕನ್ಸಿಡರ್ಸ್ ಹಾರ್ಡ್ ಆಸ್ ಹಾರ್ನ್ ಅಂದ್ರೆ ಕೊಂಬುಗಳು ಏನಾಗತ್ತಲ್ಲ, ದನದ ಕೊಂಬ ಅಂತ ಕಂಪೇರ್ ಮಾಡ್ತಿರ್ತಲ್ಲ, ಆ ರೀತಿ ಬಿರ್ಸ್ ಸ್ಟ್ರಾಂಗ್ ಆಗ್ತವೆ. ದೀಸ್ ಆರ್ ದ ಪೆಟಲ್ ಟೋಸ್. ಸೊ ದೇ ವಿಲ್ ಬಿ ಕನ್ವರ್ಟ್ ಎಸ್ ಹಾರ್ಡ್, ಒಪೆಕ್ಯೂ ಅಂಡ್ ಇಟ್ ವಿಲ್ ಬಿ ಕನ್ವರ್ಟ್ ಎಸ್ ಹಾರ್ನ್ ಆಲ್ಸೋ. ದಿಸ್ ಇಸ್ ವಾಟ್ ಟು ಮೆನ್ಷನ್. ನೋಡಿ, ಸಿಂಪಲ್ ಆಗಿ ಬರೆದ್ರೆ ನಿಮ್ಗೆ ಏನಂತಂದ್ರೆ 6 ಮಾರ್ಕ್ಸ್ ಕೂಡ ಇಲ್ಲಿ ನೀವು ತೆಗೆದುಕೊಳ್ಳುವಂತ ಸಾಧ್ಯತೆಗಳು ಇರುತ್ತೆ. ನಾವು ಆನ್ಸರ್ ಎನಿ 4 ಇದೆ. ಸ್ವಲ್ಪ ಕ್ವಶನ್ಸ್ಗಳು ಹಾಗೆ ನೋಡ್ತಾ ಹೋಗಿ ಇದನ್ನು ಡಿಸ್ಕಸ್ ಮಾಡಿದ್ರೆ ಯು ವಿಲ್ ಗೆಟ್ ಸೋ ಮಚ್ ಆಫ್ ಟೈಮ್. ದಟ್ಸ್ ದ ರೀಸನ್ 4 ಮಾರ್ಕ್ಸ್. ದೆನ್ ಆಫ್ಟರ್ವರ್ಡ್ಸ್ 3 ಮಾರ್ಕ್ಸ್ ಇದೆ, 4 ಮಾರ್ಕ್ಸ್ ಇದೆ. ಇವನ್ನೆಲ್ಲ ನಾವು ಕೂಡ ಗಮನ ಇರಬೇಕು, ಹೌದಾ? ನೆಕ್ಸ್ಟ್ ಪ್ಯಾಸೇಜ್ ಅನ್ನ ಕೂಡ ನೀವು ಗ್ಲಾನ್ಸ್ ಮಾಡ್ಕೋಬಹುದು. ನೆಕ್ಸ್ಟ್ ವಿ ಆರ್ ಮೂವಿಂಗ್ ಟುವರ್ಡ್ಸ್ ಒಂದು ಪ್ಯಾಸೇಜ್ ಇರುತ್ತೆ, ಅದಾದ್ಮೇಲೆ ಒಂದು ಪೋಯಮ್ ಇರುತ್ತೆ. ಯಾವುದಾದ್ರೂ ಒಂದನ್ನ ನೀವು ಬರಿಬೇಕಾಗತ್ತೆ. ಓಕೆ, ಕ್ವಶನ್ ನಂಬರ್ 31. ಇಲ್ಲಿ ನೋಡಿ, ಐ ಹ್ಯಾಡ್ ಡ್ಯಾಶ್ ಟಾಕ್ ವಿತ್ ದ ಪ್ರಿನ್ಸಿಪಲ್ ಐತಿ. ಇಲ್ಲಿ ಕೆಲವೊಂದ್ಸಲ ನಾವು ಮಾತಾಡ್ತೀವಿ, ಐ ಹ್ಯಾವ್ ಟು ಗೋ ದೇರ್, ಐ ಹ್ಯಾವ್ ಟು ಟಾಕ್ ವಿತ್ ಹಿಮ್ ಅಂತ ಹೇಳಿದ್ದೇವೆ. ಇಲ್ಲಿ ಟು ಅಂತ ಕೆಲವು ಜನ ಬರಿಬೋದು, ಬರಿಬಾರ್ದು. ಇಲ್ಲಿ ಏನ್ ಕೇಳಿದೆ ನೋಡಿ, ಇಲ್ಲಿ ಪ್ರಿಪೋಸಿಷನ್ಸ್ ಕೇಳಿದ್ರೆ ಯು ಕ್ಯಾನ್ ಆಡ್ ಇಟ್, ಬಟ್ ಆರ್ಟಿಕಲ್ ಕೇಳಿದೆ ನಾವು, ಅದಕ್ಕೆ ಇರುವಂತ ಕ್ವಶನ್ ಬಹಳ ಇಂಪಾರ್ಟೆಂಟ್. ಸೊ ಹಿಯರ್ ವಾಟ್ ಯು ಟು ರೈಟ್, ಐ ಹ್ಯಾಡ್ ಅ ಟಾಕ್. ಓಕೆ, ಐ ಹ್ಯಾಡ್ ಅ ಟಾಕ್ ವಿತ್ ಪ್ರಿನ್ಸಿಪಲ್ ಅಂತ ಬರಿಬೇಕು. ಓಕೆ, ಸೆಕೆಂಡ್ ಒನ್ ವೆರಿ ಸಿಂಪಲ್ ನೋಡಿ, ದಟ್ ಈಸ್ ವಾಟ್ and individual mobiles are ruling the world ಅಂತ ಬರೀಬಹುದು. ರೂಲಿಂಗ್ ವರ್ಡ್, ದಿಸ್ ವೆರಿ ಸಿಂಪಲ್. ಅಂಡ್ ಥರ್ಡ್ ಕ್ವಶನ್ ಬಂದ್ಬಿಟ್ಟು ಅ ನಂಬರ್ ಆಫ್ ಸೋಲ್ಜರ್ಸ್ ಅಂತಿದೆ. ಅ ನಂಬರ್ ಆಫ್ ಸೋಲ್ಜರ್ಸ್ ಅಂತ ಬಂದಾಗ ಇದು ಎಕ್ಸಾಮ್ದಲ್ಲಿ ಆಲ್ಮೋಸ್ಟ್ ಬಹಳನೇ ಇಂಪಾರ್ಟೆಂಟ್, ಪದೇ ಪದೇ ರಿಪೀಟ್ ಆಗುತ್ತೆ, ಹೌದಾ? ಹೀಗೇನು ಒಂದು ಲಾಜಿಕ್ ಇಟ್ಕೋಬೇಕು ಅನ್ನೋಂಥ ಪ್ರಶ್ನೆ ಇದೆ. ಅ ನಂಬರ್ ಅಂತ ಬಂದಾಗ ಏನ್ ಮಾಡ್ಕೋಬೇಕಂದ್ರೆ, ಅ ನಂಬರ್ ಆಫ್ ಸೋಲ್ಜರ್ಸ್ ಅಂತ ಬಂದಾಗ ಅ ನಂಬರ್ಸ್ ವೆರಿ ಇಂಪಾರ್ಟೆಂಟ್. ಎಕ್ಸ್ಪ್ರೆಷನ್ ಅಂತ ಬರುತ್ತೆ ಇದು ಗ್ರಾಮರ್ ಟಾಪಿಕ್ ಅಲ್ಲಿ. ಅ ನಂಬರ್ ಬಂದಾಗ ವರ್ ಅಂತ ಬರೀಬೇಕು. ದ ನಂಬರ್ ಆಫ್ ಬಂದಾಗ ಸಿಂಗ್ಲರ್ ಅಂತ ಹಾಕೋಬೇಕು. ಇಲ್ಲಿ ಅ ನಂಬರ್ ಆಫ್ ಸೋಲ್ಜರ್ಸ್ ಇರೋದ್ರಿಂದ ಅ ನಂಬರ್ ಬಹಳ ಇಂಪಾರ್ಟೆಂಟ್. ದಿಸ್ ಈಸ್ ವಾಟ್ ಹಿಯರ್ ವಾಟ್ ಐ ಹ್ಯಾವ್ ಟು ಮೆನ್ಷನ್. ಇಲ್ಲಿ ನೋಡಿ, ಅ ನಂಬರ್ ಅಂತ ಇದೆ. ದಿಸ್ ಈಸ್ ವಾಟ್ ಅ ನಂಬರ್. ಅ ನಂಬರ್ ಅಂತ ಬಂದಾಗ ವಿ ಹ್ಯಾವ್ ಟು ರೈಟ್ ವಾಟ್ ಹಿಯರ್ ಪ್ಲೂರಲ್ ಸೆನ್ಸ್, ದಟ್ ಈಸ್ ವೇರ್ ಅಂತ ಬರೀತೇವೆ. ಅದೇ ರೀತಿ ದ ನಂಬರ್ ಅಂತ ಬಂದಾಗ ನೋಡಿ, ದ ನಂಬರ್ ಆಫ್ ಅಂತ ಹಿಂಗ್ ಬಂದಾಗ ಅಲ್ಲಿ ನಾವು ಸಿಂಗ್ಲರ್ ಅನ್ನ ತಗೋತೇವೆ. ಇದು ಬಹಳನೇ ಇಂಪಾರ್ಟೆಂಟು, ಹೌದಾ? ದಿಸ್ ಈಸ್ ವಾಟ್ ಕ್ಯಾರೀಸ್ ಮಾರ್ಕ್ಸ್, ಹೌದಾ? ಸೊ ಹಿಯರ್ ಇಲ್ಲಿ ಗಮನವಿಟ್ಟು ಮಾಡ್ಕೋಬೇಕು. ಅ ನಂಬರ್ ಅಂತ ಬಂದಾಗ ದಿಸ್ ಈಸ್ ವಾಟ್ ಪ್ಲೂರಲ್ ವರ್ ಅಂತ, ವೇಯರ್ ಅಂತ ಬರೀತೇವೆ. ವಾರ್, ವೇರ್ ಎರಡು ವಿಲ್ ಬಿ ಟಾಕಿಂಗ್ ಲೈಕ್ ದಟ್. ಓಕೆ, ದ ನಂಬರ್ ಆಫ್ ಬಂದಾಗ ಸಿಂಗ್ಲರ್ ವಾಸ್ ಅಂತ ಬರೀಬೇಕಾಗುತ್ತೆ. ನೆಕ್ಸ್ಟ್ ಒನ್, ಫೋರ್ತ್ ಒನ್, ನಿಮ್ಮ ಆನ್ಸರ್ ಇಲ್ಲಿ ನೋಡಿ, ಐ ಟು ಶಾಪಿಂಗ್ ಎಸ್ಟರ್ಡೆ. ಎಸ್ಟರ್ಡೆ ಅಂತಿದ್ರೆ ನೀವು ಯಾವುದೇ ಕಾರಣ ವಿಚಾರ ಮಾಡೋಂಗಿಲ್ಲ, ಡೈರೆಕ್ಟ್ಲಿ ವಿ ಟು ಅನ್ನು ಬಳಕೆ ಮಾಡಬೇಕಾಗತ್ತೆ. ಐ ವೆಂಟ್ ಟು ಶಾಪಿಂಗ್ ಎಸ್ಟರ್ಡೆ, ಫಿನಿಶ್. ಐ ವೆಂಟ್ ಟು ಶಾಪಿಂಗ್ ಎಸ್ಟರ್ಡೆ, ಇಷ್ಟೇ. ನೆಕ್ಸ್ಟ್ ಒನ್, ಫಿಲ್ ದ ಬ್ಲಾಂಕ್ಸ್ ವಿತ್ ರೈಟ್ ಲಿಂಕರ್ಸ್ ಅಂತಿದೆ. ಇದು ಸ್ವಲ್ಪ ಗಮನವಿಟ್ಟು ನೋಡ್ಬೇಕಾಗತ್ತೆ. ನೋಡಿ, ಫಸ್ಟ್ ಒನ್, ದ ಗಾರ್ಡನರ್ ಸ್ಟಾರ್ಟೆಡ್ ನ್ಯಾರೇಟಿಂಗ್ ದ ಸ್ಟೋರಿ ಆಫ್ ತಮ್ಮಣ್ಣ ಅಂಡ್ ಬಸವಯ್ಯ ಟು ದ ಓನರ್ಸ್ ವೈಫ್.
ಫಸ್ಟ್ ಬಂದ್ಬಿಟ್ಟು ಆಫ್ಟರ್ ಪ್ರೊಸೀಡಿಂಗ್ ವಿತ್ ದ ಸ್ಟೋರಿ ಹಿ ಸ್ಟಾರ್ಟೆಡ್ ಫಮ್ಲಿಂಗ್ ಫಾರ್ ವರ್ಡ್ಸ್ as though he had mistake. The owner's life was not interested in the story. She felt like going away but stayed back as she did not want to hurt the old man. Nodi. So first one after, second one as, third one second one as though, okay, third one but, the last one as. So ಈ ರೀತಿ ನಿಮಗೆ ಬರೆದ್ರೆ you get again 4 marks. ಓಕೆ, ಸೊ ಯಾವುದೇ ಕಾರಣಕ್ಕೆ ಸಿಂಪಲ್ ಇರೋ ಟಾಪಿಕ್ನಲ್ಲಿ ತಾವುಗಳು ಮಾರ್ಕ್ಸ್ಗಳನ್ನು ಮಿಸ್ ಮಾಡ್ಕೋಬಾರ್ದು. ನಾವು ಒನ್ ಮೋರ್ ಇಂಟ್ರೆಸ್ಟಿಂಗ್ ಟಾಪಿಕ್, ದಟ್ ಈಸ್ ವಾಟ್ ಕ್ವಶನ್ ಟ್ಯಾಗ್. ಡೇವಿಡ್ ಎಂಜಾಯ್ಸ್, ನಾಗೆ ಹೇಳಿದೆ, ಏನು ಹೇಳಿದೆ ಅಂತಂದರೆ ಎಂಜಾಯ್ಸ್ ಅನ್ನೋದು ಸಿಂಪಲ್ ಪ್ರೆಸೆಂಟ್ ಆಗಿ ಬಂದಾಗ ಅಲ್ಲಿ ಏನು ಮಿಸ್ ಆಗಿದೆ ಅಂತಂದರೆ ಡಸ್ ಅನ್ನೋ ಫಾರ್ಮ್ ಮಿಸ್ ಆಗಿದೆ. ನೆಗೆಟಿವ್ ಕ್ವಶನ್ ಟ್ಯಾಗ್ ಬಂದಾಗ ಅದನ್ನ ನೆಗೆಟಿವ್ ಮಾಡಕ್ಕೆ ಬರಬೇಕು. ನೆಗೆಟಿವ್ ಯಾಕೆ ಮಾಡಕ್ಕೆ ಬರಬೇಕಂದ್ರೆ ಟು ಐಡೆಂಟಿಫೈ ದ ಹೆಲ್ಪಿಂಗ್ ವರ್ಬ್. ಡೇವಿಡ್ ಡಸ್ ನಾಟ್ ಎಂಜಾಯ್ ರೀಡಿಂಗ್ ನಾವೆಲ್ಸ್. ಸೊ ಡಸ್ ಅನ್ನ ತೆಗೆದಿಟ್ಕೋಬೇಕು. ಡಸ್ ನಾಟ್ ಪಾಸಿಟಿವ್ ಇರೋದ್ರಿಂದ ಡಸಂಟ್ ಹಿ ಅಂತ ಬರಿಬೇಕಾಗತ್ತೆ. ಡಸಂಟ್ ಹಿ ಇಸ್ ದ ಆನ್ಸರ್. ನೆಕ್ಸ್ಟ್ ಒನ್ 32 ಸೆಕೆಂಡ್ ನೋಡಿ, ಏನಂತಂದರೆ ಮುತ್ತು ಭಾಸ್ಕರ್ ರೋಡ್ ದ ಫೇಮಸ್ ಸೈಕ್ಲಿಂಗ್ ಸಾಂಗ್. ಸಿಂಪಲ್ ಆಗಿ ಹೂ ರೋಡ್ ದ ಫೇಮಸ್ ಸೈಕ್ಲಿಂಗ್ ಸಾಂಗ್, ಮುಗಿದು 2 ಮಾರ್ಕ್ಸ್ ಬಂದ್ಬಿಡ್ತು. ನೆಕ್ಸ್ಟ್ ಒನ್ ರೆಕ್ಟಿಫೈ ದ ಎರರ್ಸ್. ರೆಕ್ಟಿಫೈ ದ ಎರರ್ಸ್ ಇಲ್ಲಿ ನೋಡಿ, ಹಿ ಈಸ್ ಅ ಆನೆಸ್ಟ್ ಮ್ಯಾನ್ ಇದೆ, ನೋಡ್ಲಿಕ್ಕೆ ಕರೆಕ್ಟ್ ಇದೆ ಇಲ್ಲ ಅಂತ ಹಿಂಗೆ ಅನ್ಸುತ್ತೆ. ಬಟ್ ಏನಂತಂದ್ರೆ ಇಲ್ಲಿ ಎಚ್ ಸೈಲೆಂಟ್ ಆಗುತ್ತೆ. ಪ್ರೊನೌನ್ಸಿಯೇಷನ್ ಹೆಂಗೆ ಮಾಡ್ಕೊಳ್ತೀವಿ ಅಂತಂದ್ರೆ ಆನೆಸ್ಟ್, ಆನೆಸ್ಟ್ ಅಂತ ತಗೋತೀವಿ. ಆನೆಸ್ಟ್ ಅಂತಂದ್ರೆ ಎಚ್ ಸೈಲೆಂಟ್ ಆಗ್ತಾರೆ, ಓ ಫಸ್ಟಿಗೆ ಲೆಟರ್ ಈ ರೀತಿ ಪ್ರೊನೌನ್ಸ್ ಮಾಡೋದ್ರಿಂದ ಇನ್ಸ್ಟೆಡ್ ಆಫ್ ಯು ಟು ಯೂಸ್ ಆನ್, ಆನರೇಬಲ್ ಆನ್ ನೋಡಿ ಈ ರೀತಿ ನಾವು ಬರ್ಕೋಬೇಕಾಗತ್ತೆ. ಸೊ ಹಿಯರ್ ಫಸ್ಟ್ ಆನ್ಸರ್ ಇಸ್ ವಾಟ್ ಆನ್. ಸೆಕೆಂಡ್ ಒನ್ ಬಂದ್ಬಿಟ್ಟು ಹಿ ಈಸ್ ಎಲ್ಡರ್ ದೆನ್ ಮೀ ಇದೆ, ಹಿ ಈಸ್ ಎಲ್ಡರ್ ಟು ಮೀ ಅಂತ ಬರಿಬೇಕಾಗತ್ತೆ. ಕೆಲವೊಂದು ಸಂದರ್ಭ ಏನಾಗತ್ತೆ ಅಂದ್ರೆ ಸೀನಿಯರ್ ದ್ಯಾನ್ ಅನ್ನೋಂಗಿಲ್ಲ, ಹಿ ಈಸ್ ಸೀನಿಯರ್ ದ್ಯಾನ್ ಮೇಲೆ ಹಿ ಸೀನಿಯರ್ ಟು ಈ ರೀತಿ ಸೀನಿಯರ್ ಟು, ಪ್ರಿಫರ್ ಟು, ಐ ವುಡ್ ಲೈಕ್ ಟು ಪ್ರಿಫರ್ ಟಿ ಅಂತಿದೆ, ಅದಕ್ಕೂ ಕೂಡ ಪ್ರಿಫರ್ ಟು, ಸೀನಿಯರ್ ಟು, ಎಲ್ಡರ್ ಟು. ನೋಡಿ ಹೌ ದ ಥಿಂಗ್ಸ್ ಆರ್. ಒಂದೇ ಇದರಲ್ಲಿ 3 ರೆಫರೆನ್ಸ್ ಕೊಟ್ಟೆ ನಾನು. ಎಲ್ಡರ್ ಅಂತ ಬಂದಾಗ ಟು ಅಂತ ಬರೀಬೇಕಾಗುತ್ತೆ. ಹಿ ಈಸ್ ಎಲ್ಡರ್ ಟು ಮೀ. ಸೊ ದಿಸ್ ಈಸ್ ವಾಟ್ ಸಿಂಪಲ್ ಥಿಂಗ್ಸ್ ಐ ಹ್ಯಾವ್ ಮೆನ್ಷನ್. ಓಕೆ, ಸೊ ನೆಕ್ಸ್ಟ್ 33 ಕ್ವಶನ್ ಬಂದ್ಬಿಟ್ಟು ಸೀಲ್ ಸೂಟೆಡ್ ಟು ಲಿವ್ ಇನ್. ಫಸ್ಟ್ ಒನ್ ಏನಂತಂದ್ರೆ ನೋಡಿ, ಸೂಟೆಡ್ ಟು ಲಿವ್ ಇನ್, ಫಸ್ಟ್ ಒನ್ ಇಸ್ ವಾಟರ್. ಸೆಕೆಂಡ್ ಒನ್ ಬಂದ್ಬಿಟ್ಟು ಜಸ್ಟ್ ಟು ಕ್ರಾಸ್ ಚೆಕ್, ದೇ ಕಮ್ ಟು ಲ್ಯಾಂಡ್, they come to land. Okay, to rest. Next one made, and fourth one give birth. So this is what to mention. Ishte baradre again you will get 2 marks over there. Next your ಫೇವ್ರೆಟ್ ಟಾಪಿಕ್ ಅಂತಂದ್ರೂ ಪರವಾಗಿಲ್ಲ, ಸ್ವಲ್ಪ ಕಾಂಪ್ಲಿಕೇಟೆಡ್ ಟಾಪಿಕ್ ಅಂದ್ರೂ ಪರವಾಗಿಲ್ಲ. ಇದೇನಾದರೂ ನಿಮಗೆ ಅಲ್ಲಿ ಎಕ್ಸಾಮ್ದಲ್ಲಿ ಸ್ವಲ್ಪ ನಿಮ್ಗೆ ಈಜಿ ಅನಿಸಿ ನಿಮ್ಗೆ ಇಲ್ಲಿ ಏನಾದರೂ ಚೆನ್ನಾಗಿ ಮಾರ್ಕ್ಸ್ ಬಂದ್ಬಿಟ್ಟು ಅಂದರೆ ನೀವು ಭಾಳ ಹ್ಯಾಪಿ ಆಗಿರ್ತೀರ. ಅದಕ್ಕೆ ನಾವು ಸ್ವಲ್ಪ ಇದನ್ನೇ ಪದೇ ಪದೇ ಸ್ಟ್ರೆಸ್ ಮಾಡ್ತಿರ್ತೀವಿ, ಹೌ ಟು ಗೆಟ್ ಗುಡ್ ಮಾರ್ಕ್ಸ್ ಇನ್ ರಿಪೋರ್ಟೆಡ್ ಸ್ಪೀಚ್ ಅಂತೇಳಿ. ಓಕೆ, ಸೊ ಫಸ್ಟ್ ಒನ್ ಬಂದ್ಬಿಟ್ಟು ನೋಡಿ, ದೇರ್ ಇಸ್ ಅ ಸ್ಮಾಲ್ ಕನ್ವರ್ಸೇಷನ್ ಬಿಟ್ವೀನ್ ಡೋನಾ ಲೋರಾ ಆ್ಯಂಡ್ ಡಾನ್ ಗೊಂಜಾಲೋ. ಡೋನಾ ಲೋರಾ ಆಸ್ಕ್ಡ್ ಡಾನ್ ಗೊಂಜಾಲೋ. ಹೌದಾ? ಫಸ್ಟ್ ಸೆಂಟೆನ್ಸ್ ನೋಡಿ ಏನಿದೆ, ವಿಲ್ ಯು ಗೋ ಟು ಯುವರ್ ಬೆಂಚ್ ಟುಮಾರೋ ಅಂತಿದೆ ನೋಡಿ. ಜಸ್ಟ್ ಕ್ರಾಸ್ ಚೆಕ್, ಇದು ಸ್ವಲ್ಪ ಗಮನಿಟ್ ಮಾಡ್ಕೊಳ್ಳಿ. ವಿಲ್ ಯು ಗೋ ಟು ಯುವರ್ ಬೆಂಚ್ ಟುಮಾರೋ. ಇಲ್ಲಿ ವಿಲ್ ಯು ಗೋ ಟು ಬೆಂಚ್ ಟುಮಾರೋ ಅಂದ್ರೆ ಅಗೇನ್ ಏನಂತಂದ್ರೆ ಎಸ್ ಆರ್ ನಾಟ್ ಆರ್ ಕ್ವಶನ್. ಅದಕ್ಕೆ ಏನ್ ಮಾಡ್ಕೊಳ್ತೀವಿ, ವೆದರ್ ಅಂತ ತಿಳ್ಕೊತೀವಿ. ಡೋನಾ ಲೋರಾ ಆಸ್ಕ್ಡ್ ಟು ಡಾನ್ ಗೊಂಜಾಲೋ ವೆದರ್ he would go to his bench the next day. Tomorrow ಇದ್ದು ನೆಕ್ಸ್ಟ್ ಡೇ ಆಗುತ್ತೆ, ಕ್ವಶನ್ ಮಾರ್ಕ್ ರಿಮೂವ್ ಮಾಡ್ಕೋಬೇಕು. he would go to his bench the next day ಅಂತ ಹಾಕೊಂಡು ನೆಕ್ಸ್ಟ್
ಡಾನ್ ಕೊಂಜಾಲೊ ರಿಪ್ಲೈ ಟು ಡೋನಾ ಲೋರಾ. ಆ ಅಂತಂದ್ರೆ ಯಾರಲ್ಲಿ ಹಿ ಅಂತ ತಗೋಬೇಕಾಗತ್ತೆ. ಹಿ ವುಡ್ ಕಮ್ ಟು ಹರ್ ಬೆಂಚ್, ಈ ರೀತಿ. ಓಕೆ, ನೆಕ್ಸ್ಟ್ ಥರ್ಡ್ ಲೈನ್ ಡಾನ್ ಗೊಂಜಾಲೋ ಸೇಡ್, ಸಾರಿ, ಡೋನಾ ಲೋರಾ ಸೇಡ್ ಡಾನ್ ಗೊಂಜಾಲೋ. ನೋಡಿ, ಡೂ ಬ್ರಿಂಗ್ ಸಮಥಿಂಗ್ ಫಾರ್ ದ ಪೀಜನ್ಸ್ ಅಂತಿದೆ. ಇಲ್ಲಿ ಮತ್ತೆ ತಗೋಬೇಕು. ಡೂ ಬ್ರಿಂಗ್ ಅಂತಂದ್ರೆ ಅಗೇನ್ ಇಂಪೆರೇಟಿವ್ ಸೆಂಟೆನ್ಸ್. ವರ್ಬ್ ಯಾವುದು? ಬ್ರಿಂಗ್. ಅದಕ್ಕೆ ಬ್ರಿಂಗ್ ಮುಂದೆ ಟೋಸ್ಕೋಬೇಕಾಗತ್ತೆ. ಡೋನಾ ಲೋರಾ ಸೆಡ್ ಟು ಗೊಂಜಾಲೋ ಟು ಬ್ರಿಂಗ್ ಸಮಥಿಂಗ್ ಫಾರ್ ದ ಪೀಜನ್ಸ್ ಅಂತ ತಗೋಬೇಕಾಗತ್ತೆ. ಲಾಸ್ಟ್ ಟೂ ಲೈನ್ ನೋಡಿ. ಡಾನ್ ಗೊಂಜಾಲೋ ರಿಪ್ಲೈಡ್ ಡೋನಾ ಲೋರಾ ದ್ಯಾಟ್, ಆ ಅಂತಂದ್ರೆ he would surely bring the crumbs ಅಂತ ತಗೋತೀವಿ. ಅಂಡ್ ದ ಲಾಸ್ಟ್ ವಾಟ್ ಹಿಯರ್, ಡೋನಾ ಲೋರಾ ರಿಪ್ಲೈ ಏನು ಮಾಡ್ಕೋಬೇಕಾದ, ಅದಕ್ಕೆ ಡೋನಾ ಲೋರಾ ರಿಪ್ಲೈಡ್, ಆರ್ ವಿ ಕ್ಯಾನ್ ಆಡ್ ಸಮಥಿಂಗ್ ಲೈಕ್ ಡೋನಾ ಲೋರಾ ಥ್ಯಾಂಕ್ಡ್ ಹಿಮ್. ಡೋನಾ ಲೋರಾ ಥ್ಯಾಂಕ್ಡ್ ಹಿಮ್. ಥ್ಯಾಂಕ್ ಟು ವಿ ಕ್ಯಾನ್ ರೈಟ್ ಡಾನ್ ಗೊಂಜಾಲೋ. ಇಷ್ಟೇ ಬರೆದ್ರೆ ಯು ವಿಲ್ ಗೆಟ್ ಅಗೇನ್ 5 marks. ಸ್ವಲ್ಪ ನೀವು ಗಮನ ಇಟ್ಕೊಂಡು ಇವನ್ನೆಲ್ಲ ನೀವು ಆ್ಯಡ್ ಮಾಡ್ಕೊಂತ ಬರೆದು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಅದಕ್ಕೆ ನಾನು ರಿಕ್ವೆಸ್ಟ್ ಮಾಡೋದು, ಇದು ಟಾಪಿಕ್ ನಿಮ್ಗೆ ಏನಾದರೂ ಕ್ಲಾರಿಟಿ ಸಿಗ್ತದೆ, ಯು ವಿಲ್ ಗೆಟ್ ಗುಡ್ ಮಾರ್ಕ್ಸ್. ಆಮೇಲೆ ಜಾಸ್ತಿ ಪ್ರಾಕ್ಟೀಸ್ ಮಾಡೋದ್ರಿಂದ ಇದು ಲೆಸನ್ಸ್ ಇದೆಯಲ್ಲ, ಈ ಲೆಸನ್ಸ್ ಮೇಲೆ ಭಾಳ ಇರುತ್ತೆ. ಡೋನಾ ಲೋರಾ, ಡಾನ್ ಗೊಂಜಾಲೋ ಇದರ ಮೇಲೆ ಜಾಸ್ತಿ ರಿಪೀಟ್ ಆಗ್ತಾರೆ ಸನ್ನಿ ಮಾರ್ನಿಂಗ್. ಅದಕ್ಕಾಗಿ ಅಲ್ಲಿ ಏನಾದರೂ ರೆಫರೆನ್ಸ್ ಬುಕ್ ಇದ್ದರೆ ನೀವು ಜಾಸ್ತಿ ಇದರ ಮೇಲೆ ಪ್ರಾಕ್ಟೀಸ್ ಮಾಡಿ, ಯು ವಿಲ್ ಗೆಟ್ ಗುಡ್ ಮಾರ್ಕ್ಸ್. ನೆಕ್ಸ್ಟ್ ಲಾಸ್ಟ್ ಒನ್, ಕಂಪ್ಲೀಟ್ ದ ಫಾಲೋವಿಂಗ್. ದಟ್ಸ್ ದ 34th ಒನ್. ನೋಡಿ, ಮುಗೀತು. 35th ನೋಡಿ, ರವಿ ಮತ್ತು ದಟ್ ಈಸ್ ವಾಟ್ ರಾಜ್ ಇಬ್ಬರು ನೋಡಿ ಒಂದು ಡಿಸ್ಕಷನ್ ಇದೆ, ಹೌದಾ? ರವಿ ಟು ಕ್ಯಾರಿ ದಿಸ್ ಆಸ್ಕಿಂಗ್ ಫಾರ್ ಹೆಲ್ಪ್ ಅಂತಿದೆ. ಏನೋ ಒಂದು ಕ್ಯಾರಿ ಮಾಡಲಿಕ್ಕೆ ಅವಂಗ ಆಗ್ತಾ ಇಲ್ಲ, ಸೊ ಈಸ್ ಟೇಕಿಂಗ್ ದ ಹೆಲ್ಪ್. ಅದಕ್ಕೆ ನೋಡಿ, ಕುಡ್ ಯು ಪ್ಲೀಸ್ ಹೆಲ್ಪ್ ಮೀ ಅಂತ ಅನ್ಬೋದು, ಕ್ಯಾನ್ ಯು ಹೆಲ್ಪ್ ಮೀ ಅಂತ ಅನ್ಬೋದು. ಕ್ಯಾನ್ ಅನ್ನೋಕ್ಕಿಂತ ಕುಡ್ಡನ್ನು ಜಾಸ್ತಿ ಬಳಕೆ ಮಾಡ್ಕೋಬೇಕು, ಯಾಕಂದ್ರೆ ಮೋರ್ ಪೊಲೈಟ್. ಸೊ ಯರ್ ಕುಡ್ ಯು ಪ್ಲೀಸ್ ಹೆಲ್ಪ್ ಮೀ ಟು ಕ್ಯಾರಿ, ಕುಡ್ ಯು ಪ್ಲೀಸ್ ಹೆಲ್ಪ್ ಮೀ ಟು ಕ್ಯಾರಿ ದಿಸ್ ಕ್ವಶನ್ ಮಾರ್ಕ್. ನೆಕ್ಸ್ಟ್ ಅಗ್ರಿಂಗ್ ಟು ಹೆಲ್ಪ್. ಇನ್ನೇನು ಹೆಲ್ಪ್ ಮಾಡ್ತಾನೆ ಅಂದ್ರೆ ಸಿಂಪಲ್ ಆಗಿ ಶೋರ್ ಐ ವಿಲ್ ಹೆಲ್ಪ್ ಯು ಹಿಂಗೆ ಅನ್ಕೋಬಹುದು. ಶೋರ್ ಐ ವಿಲ್ ಹೆಲ್ಪ್, ಶೋರ್ ಐ ಹೆಲ್ಪ್, ಈ ರೀತಿ ತಗೋಬಹುದು. ಶೋರ್ ಈ ರೀತಿ ತಗೋಬಹುದು. ಎಸ್ ಐ ಹೆಲ್ಪ್ ಯು, ಎಸ್ ಐ ವಿಲ್ ಹೆಲ್ಪ್ ಯು ಅಂತ ತಗೋಬಹುದು. ಶೋರ್ ಐ ವಿಲ್ ಹೆಲ್ಪ್ ಯು, ಅಗ್ರಿಂಗ್ ಟು ಹೆಲ್ಪ್, ಎಸ್ ಐ ಅಗ್ರಿ, ಈ ರೀತಿ ಎಲ್ಲ ತಗೋಬಹುದು ಒಂದೇ ಸೆಂಟೆನ್ಸ್ಗೆ. ನೆಕ್ಸ್ಟ್ ಒನ್ ಅವ್ರು ಹೆಲ್ಪ್ ಮಾಡಿದ್ಮೇಲೆ ಏನಾಗತ್ತಂದ್ರೆ ರವಿ ಎಕ್ಸ್ಪ್ರೆಸಿಂಗ್ ಗ್ರ್ಯಾಟಿಟ್ಯೂಡ್. ಹೌದು, ಅವ್ರೇನೋ ಹೆಲ್ಪ್ ಮಾಡ್ಲಿಕ್ಕೆ, ನಮ್ಗೆ ಸಹಾಯ ಮಾಡಲಿಕ್ಕೆ ನಮ್ಗೆ ಹೋಗ್ತಾರಲ್ಲ, ಅದಕ್ಕೆ ನಾವು ಕೊನೆಗೆ ಏನು ಮಾಡ್ಬೋದು, ಒಂದು ಗ್ರ್ಯಾಟಿಟ್ಯೂಡ್ ಅಂತ ಹೇಳ್ಬೋದು. ಏನಂತಂದ್ರೆ ಓ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ವೆರಿ ಮಚ್, ಈ ರೀತಿ ನಾವು ಬಳಕೆ ಮಾಡ್ಕೋಬೇಕಾಗುತ್ತೆ. ಸೊ ಹಿಯರ್ ಆಲ್ಸೋ ಯು ವಿಲ್ ಗೆಟ್ ಅಗೇನ್ ವಾಟ್ 3 marks. ಸೊ ಸಿಂಪಲ್. ಇದರ ಜೊತೆಗೆ ಒಂದು ಏನು ಕೊಟ್ಟಿದ್ದಾನೆ, ಡೆಲಿವರ್ ಸ್ಪೀಚ್ ಕೊಟ್ಟಿದ್ದಾನೆ, ಅದ್ರ ಜೊತೆಗೆ ಲೆಟರ್ ರೈಟಿಂಗ್ ಕೂಡ ಕೊಟ್ಟಿದ್ದಾನೆ. ಸ್ವಲ್ಪ ಒಂದು 10 seconds ಜಸ್ಟ್ ಪೋಸ್ ಮಾಡ್ತೀನಿ. ಜಸ್ಟ್ ಯು ಹ್ಯಾವ್ ಟು ಸಿ ದ ಲೆಟರ್ ಹೌ ಇಟ್ ಈಸ್. ಓಕೆ, ಈ ಲೆಟರ್ ಕೂಡ ನಿಮಗೆ ಬರಲಿಕ್ಕೆ ಪ್ಯಾಟ್ರನ್ಗಳ ಫಾಲೋ ಅಪ್ ಮಾಡಲಿಕ್ಕೆ ಬಂದರೆ ಯು ವಿಲ್ ಆಲ್ಸೋ ಗೆಟ್ ವೆರಿ ಗುಡ್ ಮಾರ್ಕ್ಸ್ ಇಯರ್. ಓಕೆ, ಸಿಂಪಲ್ ಆಗಿ ಟಾಪಿಕ್ಕು ಎಷ್ಟು ಸಾಧ್ಯ ಇದೆ ನನ್ನಿಂದ ಕನ್ವೆ ಮಾಡಲಿಕ್ಕೆ ಟ್ರೈ ಮಾಡಿದೆ. ಮತ್ತೆ ಎಷ್ಟು ಸಾಧ್ಯದಷ್ಟು ಕ್ವಶನ್ ಪೇಪರ್ಗಳನ್ನು ಮತ್ತೆ ಡಿಸ್ಕಸ್ ಮಾಡೋಣ. ಒಟ್ಟಾರೆ ನಿಮ್ಮ ಎಕ್ಸಾಮ್ ಚೆನ್ನಾಗಾದರೆ ಬಹಳ ಖುಷಿ ಎಲ್ಲರಿಗೂ. ಸೊ ದಿಸ್ ಇಸ್ ವಾಟ್ ಮೈ ಇಂಟೆನ್ಷನ್. ಥ್ಯಾಂಕ್ ಯು.